ಪ್ರಕರಣವನ್ನ ತೇಪೆ ಹಚ್ಚುವಂತ ಕೆಲಸ ಆಗ್ತಿದೆ. ತೇಪೆ ಹಚ್ಚೋದಲ್ರಿ, ಅದು ಹೊರ ಬರೋದಕ್ಕೆ ಬಿಟ್ಟಿಲ್ಲ ಇವರು. ಅದೃಷ್ಟವಶಾತ್ ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗಿ ಹೊರಗಡೆ ರಾಜ್ಯಕ್ಕೆ ದೇಶದ ಜನತೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣ ನಡೆದಿರ್ತಕ್ಕಂಥ ಹಾಗೆ ಮುಚ್ಚಾಕ್ತಾ ಇದ್ರು. ಪೊಲೀಸರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ ಇದರಲ್ಲಿ. ಅಂದ್ರೆ ಈ ಘಟನೆನ ಮುಚ್ಚಾಕದ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಸರ್ಕಾರದ ಒಂದು ಕೈ ಬೊಂಬೆ ಆಗಿ ಇವತ್ತು ಪೊಲೀಸರು ವರ್ತನೆ ನಿಜವಾಗ್ಲೂ ಕೂಡ ಇದು ಖಂಡನೀಯ. ಎಲ್ಲೋ ಒಂದ್ ಕಡೆ ಬಿಜೆಪಿನ ಅಲ್ಪಸಂಖ್ಯಾತ ವಿರೋಧಿಗಳನ್ನು ಬಿಂಬಿಸ್ತಿದ್ರು. ಈಗ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಸರ್ ಈ ವಿಚಾರದಲ್ಲಿ? ನೋಡ್ರಿ, ಇಂತ ನೀಚ ಘಟನೆ ನಡೆದಿದೆ. ಇದರಲ್ಲಿ ರಾಜಕೀಯವನ್ನ ಮೆಲ್ಕಾಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದು. ಆದ್ರೆ ಒಂದು ಅಲ್ಪಸಂಖ್ಯಾತ ಮಹಿಳೆಗೆ ಅಥವಾ ಮಹಿಳೆಗೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ರಾಜ್ಯ ಸರ್ಕಾರ ಇರಬೇಕು? ಯಾತಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ಇರ್ಬೇಕಾಗಾದ್ರೆ? ಎಲ್ಲ ಒಂದ್ ಕಡೆ ಸರ್ಕಾರದವರು ಕೂಡ ಇಷ್ಟು ಹಗುರವಾಗಿ ಇಂತ ಪ್ರಕರಣಗಳು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ನಾಳೆ ಯಾರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾರಾಗದು? ನೈತಿಕ ಪೊಲೀಸರಿಗೆ ಒಂದ್ ಕಡೆ ಮತ್ತೊಂದ್ ಕಡೆ ಗ್ಯಾಂಗ್ ರೇಪ್ ಆಗಿದೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ನೋಡಿ, ಯಾವಾಗ ಈ ಸರ್ಕಾರ ಬಂತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಅವತ್ತಿಂದನೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮುರಿದು ಬಿದ್ದಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಬೆಳಗಾಮಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಘಟನೆಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ತಲೆ ತಗ್ಗಿಸ್ತಾರೆ. ಎಲ್ಲೋ ಒಂದ್ ಕಡೆ ಇಡೀ ಪ್ರಕರಣವನ್ನ ತೇಪೆ ಹಚ್ಚುವಂತ ಕೆಲಸ ಆಗ್ತಿದೆ. ತೇಪೆ ಹಚ್ಚೋದಲ್ರಿ, ಅದು ಹೊರ ಬರೋದಕ್ಕೆ ಬಿಟ್ಟಿಲ್ಲ ಇವರು. ಅದೃಷ್ಟವಶಾತ್ ಮಾಧ್ಯಮದ ಮೂಲಕ ಸುದ್ದಿ ಗೊತ್ತಾಗಿ ಹೊರಗಡೆ ರಾಜ್ಯಕ್ಕೆ ದೇಶದ ಜನತೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ ಈ ಪ್ರಕರಣ ನಡೆದಿರ್ತಕ್ಕಂಥ ಹಾಗೆ ಮುಚ್ಚಾಕ್ತಾ ಇದ್ರು. ಪೊಲೀಸರು ಕೂಡ ನೇರವಾಗಿ ಭಾಗಿಯಾಗಿದ್ದಾರೆ ಇದರಲ್ಲಿ. ಅಂದ್ರೆ ಈ ಘಟನೆನ ಮುಚ್ಚಾಕದ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ. ಸರ್ಕಾರದ ಒಂದು ಕೈ ಬೊಂಬೆ ಆಗಿ ಇವತ್ತು ಪೊಲೀಸರು ವರ್ತನೆ ನಿಜವಾಗ್ಲೂ ಕೂಡ ಇದು ಖಂಡನೀಯ. ಎಲ್ಲೋ ಒಂದ್ ಕಡೆ ಬಿಜೆಪಿನ ಅಲ್ಪಸಂಖ್ಯಾತ ವಿರೋಧಿಗಳನ್ನು ಬಿಂಬಿಸ್ತಿದ್ರು. ಈಗ ನೀವು ನೆಕ್ಸ್ಟ್ ಸ್ಟೆಪ್ ಏನ್ ಸರ್ ಈ ವಿಚಾರದಲ್ಲಿ? ನೋಡ್ರಿ, ಇಂತ ನೀಚ ಘಟನೆ ನಡೆದಿದೆ. ಇದರಲ್ಲಿ ರಾಜಕೀಯವನ್ನ ಮೆಲ್ಕಾಕ್ತಕ್ಕಂಥ ಕೆಲಸ ನಾವು ಮಾಡಬಾರ್ದು, ಯಾರು ಕೂಡ ಮಾಡಬಾರ್ದು. ಆದ್ರೆ ಒಂದು ಅಲ್ಪಸಂಖ್ಯಾತ ಮಹಿಳೆಗೆ ಅಥವಾ ಮಹಿಳೆಗೆ ರಾಜ್ಯದಲ್ಲಿ ಇವತ್ತು ರಕ್ಷಣೆ ಇಲ್ಲ ಅಂತ ಹೇಳಿದ್ರೆ ಯಾತಕ್ಕೋಸ್ಕರ ರಾಜ್ಯ ಸರ್ಕಾರ ಇರಬೇಕು? ಯಾತಕ್ಕೋಸ್ಕರ ಪೊಲೀಸ್ ವ್ಯವಸ್ಥೆ ಇರ್ಬೇಕಾಗಾದ್ರೆ? ಎಲ್ಲ ಒಂದ್ ಕಡೆ ಸರ್ಕಾರದವರು ಕೂಡ ಇಷ್ಟು ಹಗುರವಾಗಿ ಇಂತ ಪ್ರಕರಣಗಳು ತೆಗೆದುಕೊಂಡ್ರು ಅಂತ ಹೇಳಿದ್ರೆ ನಾಳೆ ಯಾರು ಹೆಣ್ಮಕ್ಳಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಯಾರಾಗದು? ನೈತಿಕ ಪೊಲೀಸರಿಗೆ ಒಂದ್ ಕಡೆ ಮತ್ತೊಂದ್ ಕಡೆ ಗ್ಯಾಂಗ್ ರೇಪ್ ಆಗಿದೆ. ಸರ್ಕಾರ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ. ನೋಡಿ, ಯಾವಾಗ ಈ ಸರ್ಕಾರ ಬಂತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ, ಅವತ್ತಿಂದನೂ ಕೂಡ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ, ಮುರಿದು ಬಿದ್ದಿರ್ತಕ್ಕಂಥ ನೋಡ್ತಾ ಇದ್ದಾರೆ. ಬೆಳಗಾಮಲ್ಲಿ ನಡೆದಿರ್ತಕ್ಕಂಥ ಘಟನೆ ಇರ್ಬೋದು, ರಾಜ್ಯದಲ್ಲಿ ಬೇರೆ ಬೇರೆ ರೀತಿ ಘಟನೆಗಳು ನಡೀತಾ ಇದೆ. ನಿಜವಾಗ್ಲೂ ಕೂಡ ಪ್ರತಿಯೊಬ್ರು ಕೂಡ ತಲೆ ತಗ್ಗಿಸ್ತಾರೆ. ಸ್ಟಾಕ್ ಮಾರ್ಕೆಟ್ನಲ್ಲಿ ಹಣ ಗಳಿಸಬೇಕೆ? ಭಯ ಬಿಡಿ, ಹೂಡಿಕೆ ಮಾಡಿ. ತಿಳಿಯಿರಿ ಸಣ್ಣ ಸಣ್ಣ ಟ್ರಿಕ್ಸ್. ಗೊತ್ತಿಲ್ಲದೆ ಸ್ಟಾಕ್ ಟ್ರೇಡಿಂಗ್ ನಲ್ಲಿ ದುಡ್ಡು ಕಳ್ಕೊಂಡಿದ್ದೀರಾ? ಸ್ಟಾಕ್ ಇನ್ವೆಸ್ಟ್ಮೆಂಟ್, ಸ್ಟಾಕ್ ಟ್ರೇಡಿಂಗ್ ವ್ಯತ್ಯಾಸ ಗೊತ್ತಿಲ್ವೇ? ಈಕ್ವಿಟಿ, ETF, ಡಿರೈವೇಟಿವ್ಸ್, ಆಪ್ಷನ್ ಕಾಂಟ್ರಾಕ್ಟ್ ಅರಿತು ಲಾಭ ಗಳಿಸಬೇಕೆ? ಚಿಂತೆ ಬೇಡ, 3 ದಿನದಲ್ಲಿ ಕಲಿಯಿರಿ ಸ್ಟಾಕ್ ಮಾರ್ಕೆಟ್ ಸೀಕ್ರೆಟ್ಸ್. ನುರಿತ ತಜ್ಞರಿಂದ ಪಕ್ಕಾ ಟ್ರೈನಿಂಗ್ ಪಡೆಯಿರಿ. ಸಂಪರ್ಕಿಸಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.